ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇವರು ಪಾಸ್ಟ್ನಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಇವರು ಪಾಸ್ಟ್ನಲ್ಲಿ ಯಾವ ರೀತಿ ಇದ್ದರು ಅಂದರೆ, ನಿಮ್ಮ ಪಾರ್ಟ್ನರ್ ನಿಮಗೆ ಕೊಡಬೇಕಾದ ಅಟೆನ್ಷನನ್ನು ಕೊಟ್ಟಿಲ್ಲ, ನಿಮಗೆ ಬೇಕಾದ ಕೇರ್ ಕೊಟ್ಟಿಲ್ಲ, ನಿಮಗೆ ಬೇಕಾದ ಟೈಮನ್ನು ಇವರು ಸ್ಪೆಂಡ್ ಮಾಡಿಲ್ಲ, ಅದನ್ನು ಸರಿಯಾದ ಸಮಯದಲ್ಲಿ ಇವರು ಕೊಡಲೇ ಇಲ್ಲ. ನೀವು ಎಷ್ಟು ಪ್ರೀತಿ ತೋರಿಸಿದ್ರೂ ಕೂಡ ಅವರು ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಬ್ರೇಕ್ ಆಗಿದೆ. ಇವರ ಮೇಲೆ ಯಾವ ಫೀಲಿಂಗ್ ಇತ್ತು ಅದು ಬ್ರೇಕ್ ಆಗಿದೆ. ನೀವು ಹರ್ಟ್ ಆಗಿದ್ದೀರಾ, ತುಂಬ ಪೇಯ್ನ್ ಪಟ್ಟಿದ್ದೀರಾ. ಇವರ ಬಿಹೇವಿಯರಿಂದ ನೀವು ಈ ರೀತಿ ಚೇಂಜ್ ಆಗಿರಬಹುದು. ಅಂದರೆ ನಿಮ್ಮ ಟ್ರಸ್ಟ್ ಕೂಡ ಡ್ಯಾಮೇಜ್ ಆಗಿರ್ಬೋದು. ಈ ಪರ್ಸನ್ ಮೇಲೆ ಯಾವ ರೀತಿಯ ನಂಬಿಕೆ ಇತ್ತು ಅದಕ್ಕೂ ಕೂಡ ಡ್ಯಾಮೇಜ್ ಆಗಿರ್ಬೋದು. ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಇಬ್ಬರ ನಡುವೆ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗಿರಬಹುದು, ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಅಥವಾ ಬ್ಲಾಕ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಯಾವುದೋ ಒಬ್ಬ ವ್ಯಕ್ತಿ ಬ್ಲಾಕ್ ಮಾಡಿರುವ ಎನರ್ಜಿ ಕಾಣಿಸ್ತಾ ಇದೆ, ಅಥವಾ ಇಗ್ನೋರ್ ಮಾಡಿರಬಹುದು, ನಿಮಗೆ ವ್ಯಾಲ್ಯೂ ಕೊಡದೇ ಇರ್ಬೋದು. ಈ ಎಲ್ಲ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬ ಸಲ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಮನಸ್ಸಲ್ಲಿ ಅಂದ್ಕೊಂಡಿರಬಹುದು, ನಾನು ಇಷ್ಟು ಪ್ರೀತಿ ತೋರಿಸಿದ್ರು ಇವರಿಗೆ ನನ್ನ ವ್ಯಾಲ್ಯೂ ಏನು ಇಲ್ವಾ ಅನ್ನೋ ರೀತಿ ನೀವು ಥಿಂಕ್ ಮಾಡಿರಬಹುದು. ಅಂದರೆ ನೀವು ತುಂಬ ಪ್ರೀತಿ ಕೊಟ್ಟರೆ ಆ ಪರ್ಸನ್ ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಅಥವಾ ರೆಸ್ಪಾನ್ಸೇ ಮಾಡದೇ ಇರೋ ರೀತಿ, ಅಥವಾ ನಿಮ್ಮನ್ನು ನೋಡಿದ್ರೂ ನೋಡದೇ ಇರೋ ರೀತಿ, ನಿಮ್ಮ ಪ್ರೀತಿಯನ್ನು ನೋಡಿದ್ರೂ ನೋಡದೇ ಇರೋ ರೀತಿ, ಆ ರೀತಿ ಕೋಲ್ಡ್ ಬಿಹೇವ್ ಮಾಡಿರುವ ಸಾಧ್ಯತೆ ಇದೆ. ಬಟ್ ಪ್ರೆಸೆಂಟ್ ಎನರ್ಜಿಯಲ್ಲಿ ಇವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈಗ ನಿಮ್ಮ ಪಾರ್ಟ್ನರ್ನ ಮೈಂಡ್ ಸೆಟ್ ನೋಡಿದ್ರೆ ತುಂಬ ಡಿಸ್ಟರ್ಬ್ಡ್ ಎನರ್ಜಿ ಕಾಣಿಸ್ತಾ ಇದೆ. ಅವರು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ಲೀಪ್ ಸರಿಯಾಗಿ ಆಗ್ತಾ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಇರಿಟೇಟ್ ಆಗ್ತಾ ಇದ್ದಾರೆ, ಆ್ಯಂಗರ್ ಇಶ್ಯೂಸ್ ಜಾಸ್ತಿ ಆಗಿದೆ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ. ಅಂದರೆ ಇವರು ಪಾಸ್ಟಲ್ಲಿ ಏನು ಮಾಡಿದ್ರು, ಏನು ತಪ್ಪು ಮಾಡಿದ್ರು ಈ ರಿಲೇಷನ್ಶಿಪ್ಪಲ್ಲಿ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ಇವರು, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನು ಬ್ರೇಕ್ ಮಾಡಿದ್ದಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಮುಂದೆ ಸಾರಿ ಕೇಳಬೇಕು ಅನ್ನೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆದರೆ ಇವ್ರಿಗೆ ಫಿಯರ್ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಾರೆ, ನಿಮ್ಮನ್ನು ಈಗ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇನಾದರೂ ರಿಜೆಕ್ಟ್ ಮಾಡ್ತೀರಾ. ಅಂದರೆ ಇವ್ರು ಯಾವ ರೀತಿ ನಿಮ್ಮನ್ನು ಇಗ್ನೋರ್ ಮಾಡಿದ್ರೋ ನೀವು ಕೂಡ ಅವರನ್ನು ಆ ರೀತಿ ಇಗ್ನೋರ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ರೀಡಿಂಗಲ್ಲಿ ಫುಲ್ ಮೂನ್ ಎನರ್ಜಿ ತುಂಬ ಪವರ್ಫುಲಿ ಕೆಲಸ ಮಾಡ್ತಾ ಇದೆ. ಅಂದರೆ ಫುಲ್ ಮೂನ್ ಕಾರಣದಿಂದ ಈ ಪರ್ಸನ್ನ ಈಗೋ ಏನಿದೆ ಅದು ಕಡಿಮೆ ಆಗ್ತಾ ಇದೆ, ಆ್ಯಟಿಟ್ಯೂಡ್ ಏನಿದೆ ಅದು ಸಾಫ್ಟ್ ಆಗ್ತಾ ಇದೆ. ಇವರ ಫೀಲಿಂಗ್ಸಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ, ಫೀಲಿಂಗ್ಸ್ ತುಂಬ ಜಾಸ್ತಿ ಆಗ್ತಿದೆ ನಿಮ್ಮ ಮೇಲೆ, ಅಟ್ರ್ಯಾಕ್ಷನ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇರಬಹುದು, ನಿಮ್ಮ ಡಿ ಪಿಯನ್ನು ನೋಡ್ತಾ ಇರಬಹುದು, ಸ್ಟೇಟಸ್ ಚೆಕ್ ಮಾಡ್ತಾ ಇರ್ಬೋದು, ನಿಮ್ಮ ಲೈಫ್ ಬಗ್ಗೆ ಇಮ್ಯಾಜಿನ್ ಮಾಡ್ತಾ ಇರಬಹುದು. ಅಂದರೆ ನಿಮ್ಮಿಂದ ಎಷ್ಟು ದೂರ ಹೋಗೋಕ್ಕೆ ಟ್ರೈ ಮಾಡಿದ್ರು, ನಿಮ್ಮನ್ನು ಮರೆಯೋದಕ್ಕೆ ಟ್ರೈ ಮಾಡಿದ್ರು, ನಿಮ್ಮನ್ನು ಇಗ್ನೋರ್ ಮಾಡಿದ್ರು, ನಿಮಗೆ ವ್ಯಾಲ್ಯೂ ಕೊಡದೇ ಇದ್ದರೂ ಈ ಪರ್ಸನ್ಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ. ಫುಲ್ ಮೂನ್ ಅನ್ನೋದು ಇವರಲ್ಲಿ ತುಂಬ ಚೇಂಜಸ್ಸನ್ನು ತರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಫುಲ್ ಮೂನ್ ಅನ್ನೋದು ಯಾವ ರೀತಿಯ ಚೇಂಜಸ್ ಇವರ ಲೈಫ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತರ್ಬೋದು ಅಂದರೆ, ಈ ಪರ್ಸನ್ ಇನ್ನು ಫ್ಯೂಚರಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ನೋಡೋದಾದರೆ, ಈ ಪರ್ಸನ್ ತುಂಬ ಪ್ಲ್ಯಾನ್ ಇಟ್ಕೊಂಡು ಈ ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ. ಅಂದರೆ ಅರ್ಜೆಂಟಾಗಿ ಯಾವುದೇ ಡಿಸಿಷನನ್ನು ಆ್ಯಕ್ಷನನ್ನು ತಗೊಳ್ಳೋ ರೀತಿ ಕಾಣಿಸ್ತಾ ಇಲ್ಲ. ತುಂಬ ಥಿಂಕ್ ಮಾಡಿ ಕನೆಕ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ, ನಿಮ್ಮನ್ನು ಕನೆಕ್ಟ್
ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕನೆಕ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದ ತುಂಬ ಜನರಿಗೆ ಕಾಲ್ ಮೆಸೇಜ್ ಬರ್ಬೋದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರ ಕಡೆಯಿಂದ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೋದು. ಇವರು ಅಪಾಲಜಿ ಕೇಳ್ಬೋದು, ನಿಮ್ಮ ಹತ್ರ ಸಾರಿ ಕೇಳುವಂತಹ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕ್ಲಿಯರಾಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಬಾರ್ದು, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬರಬಾರ್ದು, ಬ್ರೇಕಪ್ ಏನಾದರೂ ಈಗ ಆಗಿದ್ರೆ ಅದು ಪರ್ಮನೆಂಟ್ಲಿ ಇರಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಆನೆಸ್ಟ್ ಕಾನ್ವರ್ಸೇಷನ್ ಆಗಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗಬೇಕು, ನಿಮ್ಮಿಬ್ಬರ ನಡುವೆ ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ರೀಬರ್ತ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಎಮೋಷ್ನಲಿ ಡೌನ್ ಆಗ್ತಾ ಇಲ್ಲ. ನೀವು ಈ ಪರ್ಸನ್ಗೆ ರಿಯಲ್ ಲವ್ವನ್ನು ಕೊಟ್ಟಿದ್ದೀರಾ, ಜೆನ್ಯೂನ್ ಲವ್ವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈಗ ಇವರಿಗೆ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಸೆಕೆಂಡ್ ಚಾನ್ಸ್ ಬೇಕು ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಡಿಸಿಷನ್ ಅನ್ನೋದು ತಗೊಳ್ಬೇಕಾದ್ರೆ ಈ ಪರ್ಸನ್ ತುಂಬ ಥಿಂಕ್ ಮಾಡಿ ತಗೊಳ್ತಾರೆ. ಬಟ್ ಇಲ್ಲಿ ಇವ್ರು ಅಂದ್ಕೊಳ್ತಾರೆ, ನೀವು ಫರ್ಗಿವ್ ಮಾಡ್ತೀರಾ, ಇವರನ್ನು ಕ್ಷಮಿಸ್ತೀರಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ನೀವು ಕಾಲ್ ಮಾಡಿದಾಗ ಪಾಸ್ಟ್ನಲ್ಲಿ ನಿಮ್ಮ ಕಾಲ್ಗೆ ಆನ್ಸರ್ ಮಾಡದೇ ಇರ್ಬೋದು, ಅಥವಾ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಅಂದರೆ ಅವ್ರು ಯಾವುದೇ ಕೆಲಸದಲ್ಲಿ ಬ್ಯುಸಿ ಇಲ್ಲದೇ ಇದ್ದರೂ ಕೂಡ ನೀವು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ನಾನು ಬ್ಯುಸಿಯಾಗಿದ್ದೀನಿ ಅನ್ನೋ ರೀತಿ ಬಿಹೇವ್ ಮಾಡಿರಬಹುದು. ಅಥವಾ ಇವರ ಮಾತಿನಿಂದ ನಿಮ್ಮ ಬಗ್ಗೆ ಇಗ್ನೋರ್ ಮಾಡಿರಬಹುದು. ಅಂದರೆ ಇಷ್ಟ ಇದ್ದರೂ ಕೂಡ ಇಷ್ಟ ಇಲ್ವೇನೋ ಅನ್ನೋ ರೀತಿ ನಡ್ಕೊಂಡಿರಬಹುದು. ಅಥವಾ ನಿಮ್ಮ ಫೀಲಿಂಗ್ಸ್ಗೆ ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲದೆ ಇರಬಹುದು. ಇದೆಲ್ಲವನ್ನು ನೋಡಿ ನಿಮ್ಮಲ್ಲಿ ತುಂಬ ಜನರು ತುಂಬ ಬದಲಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವಾಗಲೂ ಇವರ ಪ್ರೀತಿಗಾಗಿ, ಇವರ ಕಾಲ್ ಮೆಸೇಜ್ಗಾಗಿ ಕಾಯ್ತಾ ಇದ್ದ ನೀವು ಸ್ವಲ್ಪ ಡಿಸ್ಟೆನ್ಸನ್ನು ತಗೊಂಡಿರಬಹುದು, ಗ್ಯಾಪನ್ನು ಮಾಡ್ಕೊಂಡಿರ್ಬೋದು. ಹಾಗಾಗಿ ಕೂಡ ನೀವು ಇವರಿಂದ ದೂರ ಆದಮೇಲೆ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಏನಾದರೂ ಆಗಿದ್ರೆ ಈ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಪಾಸ್ಟ್ನಲ್ಲಿ ನೀವು ಕಾಲ್ ಮಾಡ್ತಾ ಇದ್ದಾಗ ಇವ್ರು ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರು, ನೀವು ತುಂಬ ಮೆಸೇಜ್ ಮಾಡ್ತಿದ್ದಾಗ ಇವ್ರು ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರು, ಯಾವ ರೀತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಇದೆಲ್ಲವೂ ಇವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಇವರ ತಪ್ಪಿನ ಅರಿವು ಇವರಿಗೆ ಆಗ್ತಾ ಇದೆ. ಬಟ್ ಭಯ ಅನ್ನೋದು ಕೂಡ ಇದೆ. ಅಂದರೆ ನಿಮ್ಮನ್ನು ಇವರು ಯಾವ ರೀತಿ ಇಗ್ನೋರ್ ಮಾಡಿದ್ರೋ ಅದೇ ರೀತಿ ನೀವು ಕೂಡ ಮಾಡ್ತೀರೇನೋ ಅನ್ನೋ ಭಯ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಬಟ್ ಫುಲ್ ಮೂನ್ ಎನರ್ಜಿಯ ಕಾರಣದಿಂದ ತುಂಬ ಚೇಂಜಸ್ಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಈ ಪರ್ಸನ್ ಕಡೆಯಿಂದ ಚೇಂಜಸ್ಗಳು ತುಂಬ ಆಗಬಹುದು. ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರಬಹುದು. ಆ ರೀತಿಯ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಕಾಲ್ ಅಥವಾ ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಥವಾ ಈ ಪರ್ಸನ್ ಕಡೆಯಿಂದ ಬಂದಿದೆಯೋ ಕಮೆಂಟ್ನಲ್ಲಿ ಶೇರ್ ಮಾಡಿ. ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಫುಲ್ ಮೂನ್ ಎನರ್ಜಿಯ ಕಾರಣದಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಚೇಂಜಸ್ಗಳು ಆಗುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ತುಂಬ ಸಾಫ್ಟಾಗಿ ನಿಮ್ಮ ಕಡೆಗೆ ಬರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫುಲ್ ಮೂನ್ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಇಬ್ಬರ ನಡುವೆ ಮತ್ತೆ ಕಾಂಟ್ಯಾಕ್ಟ್ ಆಗುತ್ತೆ, ಇಬ್ಬರು ಮಾತುಕತೆ ಶುರು ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ತಪ್ಪಿನ ಅರಿವು, ಇವರ ಮಿಸ್ಟೇಕ್ನ ಅರಿವು ಇವರಿಗೆ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.